ಹಲೋ ಫುಡೀಸ್, ಇವತ್ತು ಮತ್ತೊಂದು ದೋಸೆ ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥದ್ದು. ಈ ದೋಸೆ ಮಿಕ್ಸ್ ಮಾಡಿಟ್ಕೊಂಡ್ರೆ ತಕ್ಷಣಕ್ಕೆ ನೀವು ಈ ದೋಸೆನ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫರ್ಮೆಂಟೇಷನ್ ಮಾಡೋದು ಬೇಕಾಗಿಲ್ಲ, ಮಿಕ್ಸಿಯಲ್ಲಿ ರುಬ್ಬೋದು ಬೇಕಾಗಿಲ್ಲ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಹಾಗೆಯೇ ಈ ರೆಸಿಪಿ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅದೇ ರೀತಿ ನೀವು ಫಾಲೋ ಮಾಡಿಕೊಂಡು ಈ ಒಂದು ಪ್ರೀ ಮಿಕ್ಸ್ನ ಮಾಡಿಟ್ಕೊಳ್ಳಿ, ತಕ್ಷಣಕ್ಕೆ ದೋಸೆನ ಮಾಡ್ಕೋಬೋದು. ನೋಡಿ ಎಲ್ಲನೂ ಒಂದೇ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಇಲ್ಲಿ ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರ್ತಕ್ಕಂಥ ದೋಸೆ ರೈಸು ಮತ್ತು ರೆಡ್ ರೈಸ್ ಏನಿದೆ, ಇದನ್ನು ನಾನು ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೆ. ಅದಾದ ನಂತರ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೂ ಅಷ್ಟೇ 1 ಕಪ್ಪಷ್ಟು ನಾನಿಲ್ಲಿ ಕೆಂಪು ಅಕ್ಕಿನ ತೊಗೊಂಡಿದ್ದೀನಿ. ಅದು ಫ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ತೊಳೆದು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲನೂ ಹುರ್ಕೋಬೇಕಾಗತ್ತೆ. ಇದಾದ ನಂತರ ದೋಸೆ ಅಕ್ಕಿ 2 ಕಪ್ ತೊಗೊಂಡಿದ್ದೆ. ಇದೂ ಅಷ್ಟೇ ಮುಂಚೆನೇ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನಾನು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೆ. ಈಗ ಇದನ್ನು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸುಮಾರು ಇದು 6 ಮಂತ್ಸ್ವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು. ಹಾಗೆಯೇ 1 ಕಪ್ಪಷ್ಟು ಉದ್ದಿನ ಕಾಳು, ಇದೂ ಅಷ್ಟೇ ನಾನು ತೊಳೆದ್ಬಿಟ್ಟು ಇಟ್ಟಿದ್ದೆ. ಹಾಗೆಯೇ 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೆನಪಿರಲಿ, ಉದ್ದಿನ ಕಾಳನ್ನು ಜಾಸ್ತಿ ಹುರಿಬಾರ್ದು, ಇಲ್ಲಾಂದರೆ ಟೇಸ್ಟ್ ಹಾಳಾಗಿಬಿಡುತ್ತೆ. ಹಾಗೆ 1/4 ಕಪ್ಪಷ್ಟು ಗಟ್ಟಿ ಅವಲಕ್ಕಿನೇನು ನಾನು ತೊಳೆದಿಲ್ಲ, ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ ಮಾಡಿಸ್ಕೊಬರ್ಬೇಕಾಗತ್ತೆ. ಈ ಪೌಡರ್ ಏನಿದೆ ಇದನ್ನು 6 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಹಾಗೆಯೇ ನೋಡಿ 1 ಕಪ್ಪಷ್ಟು ನಾನಿಲ್ಲಿ ಈ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ದೋಸೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ, ಕಲಸೋಕ್ಕೆ ಈಸಿ ಆಗುತ್ತೆ. ಹಾಗೆ ಒಂದು ಆಲೂಗಡ್ಡೆ ಹಾಗೆಯೇ ಹಸಿದೇನೆ ಚಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಹ ಒಂದನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಬಣಕ್ಕಾಗಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇದಾದ ನಂತರ ಒಂದೇ ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಈಗ ಅದೇ ಕಪ್ಪಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಫಸ್ಟು 1/4 ಕಪ್ಪಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ, ಇನ್ನು 1/4 ಕಪ್ ಹಾಗೇ ಇದೆ. ಫಸ್ಟ್ ಇದನ್ನು ಬ್ಲೆಂಡ್ ಮಾಡ್ಕೊಂಬರೋಣ. ನೋಡಿ ಹೀಗಾಗಿದೆ. ಈಗ ಉಳಿದಿರ್ತಕ್ಕಂಥ 1/4 ಕಪ್ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೂ ನಾನು ಇನ್ನೂ ನೀರು ಬೇಕನ್ನಿಸ್ತು, ಇನ್ನೂ 1/4 ಕಪ್ಪು, ಟೋಟಲಾಗಿ 1/4 ಕಪ್ಪಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋದು. ಕರೆಕ್ಟಾಗಿ ನೀವು ಇದೇ ರೀತಿ ಫಾಲೋ ಮಾಡಿ, ನಿಮ್ಗೂ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ಚೆನ್ನಾಗಿ ರೆಡಿ ಆಗೋಯ್ತು. ನೋಡಿ ಇನ್ಸ್ಟೆಂಟಾಗಿ ನಾವು ದೋಸೆನ ಮಾಡ್ಕೊಬೋದು. ಬ್ಯಾಟರ್ ರೆಡಿ ಆಯ್ತಲ್ಲ, ಈಗ ತವ ಇಟ್ಕೊಂಡು ಅದಕ್ಕೆ 1-2 ಡ್ರಾಪಷ್ಟು ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿಯಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾಡ್ಕೊಳ್ಳೋದ್ರಿಂದ ತವ ಚೆನ್ನಾಗಿ ಬಾಳಿಕೆ ಬರುತ್ತೆ, ಅದ್ರ ಜೊತೆಗೆ ದೋಸೆ ಚೆನ್ನಾಗಿ ಏಳುತ್ತೆ. ಹಾಗಾಗಿ ನೋಡಿ ಈಗ ಹೆಂಚ್ಕಾದಿದೆ ಅಲ್ಲ, ದೋಸೆನ ಹಾಕ್ಕೊಳ್ಳೋಣ. ತುಂಬ ತೆಳುವಾಗಿ ಈ ದೋಸೆನ ಮಾಡ್ಕೊಬೋದು, ಪೇಪರ್ ದೋಸೆ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿ ಆಗುತ್ತೆ. ಈಗ 1 ಸ್ಪೂನು ದೋಸೆ ಬ್ಯಾಟರ್ನ ಹಾಕ್ಕೊಂಡು ಹರಡ್ತಾ ಇದ್ದೀನಿ. ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೊಬೋದು. ಆದರೆ ನೀವು ಹಂಚನ್ನ ತುಂಬ ಕಾಯಿಸ್ಬೇಡಿ, ಆವಾಗ ನೀವು ಇದನ್ನು ಹರಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಈಸಿಯಾಗಿ ಈ ರೀತಿ ಮಾಡ್ಕೊಂಬಿಡ್ಬೋದು. ನಂತರ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಕಡೆ ಬೆಂದಾದಮೇಲೆ ತವಾನ ತಿರುಗಿಸ್ಕೊಂಡು ಬೇಯಿಸ್ತಾ ಇರಿ. ಆವಾಗ ಈವನ್ನಾಗಿ ಫ್ರೈ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಅನ್ನೋದು ಹೇಳುತ್ತೆ. ಮತ್ತೊಂದು ಕಡೆನೂ ಮಗ್ಚಾಕೊಂಡು ಆ ಕಡೆನೂ 1-2 ನಿಮಿಷ ಬೇಯಿಸಿ ಇದನ್ನು ತೆಕ್ಕೊಂಡ್ರೆ ಆಯಿತು. ತುಂಬ ಕ್ರಿಸ್ಪಿಯಾದಂಥ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.